ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಪ್ರಸಾದನ ಮಾಡೋದನ್ನು ಯಾವ ರೀತಿ ಅನ್ನೋದನ್ನು ನೋಡೋಣ. ತುಂಬ ರುಚಿಯಾಗಿರುವಂಥ ಈ ಸಜ್ಜಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡ್ಬೋದು. ಕ್ವಿಕ್ಕಾಗಿ 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಡೋಣ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕಿದಷ್ಟು ಪ್ರಸಾದದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಂತರ ಇಲ್ಲಿ 1 ಸ್ಪೂನಷ್ಟು ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡಿದ್ದೀವಿ. ಇವೆರಡನ್ನೂ ಹುರ್ಕೋಬೇಕಾಗತ್ತೆ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡನ್ನೂ ಸ್ವಲ್ಪ ಕೆಂಪಾಗೋ ರೀತಿ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ, ಹುರಿದಾದ್ಮೇಲೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಸ್ಪೂನಷ್ಟು ತುಪ್ಪನ ಹಾಕಿ ನಂತರ ನಾನಿಲ್ಲಿ ಒಂದು ಅರ್ಧ ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಪಚ್ಚ ಬಾಳೆಹಣ್ಣನ್ನು ಯೂಸ್ ಮಾಡಿದ್ದೀವಿ. ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ಹಾಕ್ಕೊಳ್ಳಿ ಪ್ರಸಾದಕ್ಕೆ. ಇದನ್ನು ತುಪ್ಪದಲ್ಲಿ ಫಸ್ಟು ನಾವು ಬಾಳೆಹಣ್ಣನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು 30 ಸೆಕೆಂಡ್ ನಾವು ಹುರ್ಕೋಬೇಕು ಬಾಳೆಹಣ್ಣನ್ನು. ಆನಂತರ ನಾವಿದಕ್ಕೆ 1 ಕಪ್ಪಷ್ಟು ಉಪ್ಪಿಟ್ಟು ರವೆನ ಸೇರಿಸ್ತಾ ಇದ್ದೀವಿ, ಮೀಡಿಯಮ್ ರವೆನ. ಇದನ್ನು ಚೆನ್ನಾಗಿ ಹುರಿಬೇಕಾಗತ್ತೆ. 2 ನಿಮಿಷ ನಾವು ಇದನ್ನು ಹುರಿಬೇಕಾಗತ್ತೆ. ನೋಡಿ, ಈ ರೀತಿ ಉರಿನ ಕಡಿಮೆ ಇಟ್ಕೊಂಡು 2 ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕು. 2 ನಿಮಿಷ ನಾವು ಇದನ್ನು ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಹುರ್ಕೊಂಡಿದ್ದೀವಿ. ಆನಂತರ ನಾವಿಲ್ಲಿ ಉರಿನ ಲೋ ಇಟ್ಕೊಂಡು ಕಡಿಮೆ ಇಟ್ಕೊಬಿಟ್ಟು ಬಿಸಿನೀರನ್ನು 2 ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಜಾಗದಲ್ಲಿ ನೀವು 2 ಕಪ್ಪಷ್ಟು ಹಾಲನ್ನೇ ಸೇರಿಸ್ಬೋದು, ಅರ್ಧ ಕಪ್ಪಷ್ಟು ನೀರನ್ನ ಹಾಕೋಬೋದು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಮಾತ್ರ ಹಾಲನ್ನು ಹಾಕೋತಾ ಇದ್ದೀನಿ. ನೋಡಿ, 2 ಕಪ್ಪು ಬಿಸಿನೀರು, ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸಿ ಉರಿನ ಕಡಿಮೆ ಇಟ್ಕೊಂಡಿದ್ವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಾಲು ನೀರಲ್ಲಿ ಚೆನ್ನಾಗಿ ರವೆ ಎಲ್ಲ ಅರಳಬೇಕು, ಬೇಯಬೇಕು. ಅಲ್ಲಿವರೆಗೂ ನಾವು ಬಿಡಬೇಕಾಗತ್ತೆ. ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀವಿ. ನೋಡಿ, ಹಾಲೆಲ್ಲ ಹಿಂಗಿದೆ, ಹಾಲು ಅಥವಾ ನೀರು ಹಾಕಿದ್ವಲ್ಲ ಎಲ್ಲ ಹಿಂಗಿದೆ. ಈಗ ನಾವು ಇದಕ್ಕೆ 3/4 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀವಿ. ಸ್ವೀಟ್ ಜಾಸ್ತಿ ಬೇಕು ಅನ್ಸೋರು 1 ಕಪ್ಪೇ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆಯಲ್ಲೇ ಇದು ಚೆನ್ನಾಗಿ ಹರಳಬೇಕು. ಪ್ಲೇಟ್ನ ಮುಚ್ಚಿ ನೀವು ಹಾಗೆ ಬಿಡ್ಬೋದು. ಮಧ್ಯೆ ಮಧ್ಯೆ ಒಂದೊಂದು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ನಾನ್ ಸ್ಟಿಕ್ ಆಗಿರೋದ್ರಿಂದ ತಳ ಬಿಡ್ತಾ ಬರುತ್ತೆ ಸಜ್ಜಿಗೆ. ಆಗ ರೆಡಿಯಾಗಿದೆ ಅಂತ. ಈ ಸಮಯದಲ್ಲಿ ನೀವು ಬೇಕಂದರೆ ಏಲಕ್ಕಿನೂ ಸಹ ಹಾಕೋಬೋದು. ಮುಚ್ಚಳನ ಮುಚ್ಚಿ 2 ನಿಮಿಷ ಹಾಗೆ ಬಿಡಿ. ರುಚಿಯಾಗಿರುವಂಥ ಸಜ್ಜಿಗೆ ರೆಡಿಯಾಗಿದೆ. ನೋಡಿ, ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೋಬೇಕಾಗತ್ತೆ. ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಪ್ಲೇಟ್ನ ಮುಚ್ಚಿ ಹಾಗೆ ಬಿಟ್ಕೊಳ್ಳೋಣ. ತುಂಬಾ ರುಚಿಯಾಗಿರುವಂಥ ಪ್ರಸಾದ ರೆಡಿಯಾಗಿದೆ. ಈ ವರಮಹಾಲಕ್ಷ್ಮಿಗೆ ಖಂಡಿತ ಈ ರೀತಿ ಸಜ್ಜಿಗೆನ ನೀವು ಸಹ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಇದನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಸಹ ನೀವು ಮಾಡ್ಬೋದು ಈ ಪ್ರಸಾದನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.